ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನಾನು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮದುವೆ ಯಾಕೆ ನಿಧಾನ ಆಗುತ್ತೆ ಅನ್ನೋ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನನಗೆ ಬರುವ ಕ್ಲೈಂಟ್ಸಲ್ಲಿ ಮೆಜಾರಿಟಿ ಎಸ್ಪೆಷಲಿ ಪೇರೆಂಟ್ಸ್ ಇರೋವಂಥವ್ರು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಲಿಲ್ಲ, ಲೇಟ್ ಆಗ್ಬಿಡ್ತು, ಯಾಕೆ ಆಗ್ತಿಲ್ಲ, ಇದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನು ಕೇಳೋರಲ್ಲಿ ಏಜ್ ಲೆಕ್ಕದಲ್ಲಿ ನೋಡಿದ್ರೆ 22 ವರ್ಷದಿಂದ ಅಂದರೆ 22 ವರ್ಷಕ್ಕೆ ಮದುವೆ ಆಗಿಲ್ಲ ಅಂತ ಕೇಳೋರು ಇದ್ದಾರೆ, 32-33 ವರ್ಷ ಆದರೂ ಮದುವೆ ಆಗಿಲ್ಲ ಅಂತ ಕೇಳೋರು ಇದ್ದಾರೆ. ಆದರೆ ಮದುವೆ ಯಾಕಾಗಲ್ಲ ಅನ್ನೋದು ಅಸ್ಟ್ರಾಲಜಿಕಲ್ ರೀಸನ್ಸ್ ಏನೇನು ಇರ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಅಸ್ಟ್ರಾಲಜಿಕಲ್ ರೀಸನ್ಸ್ಗೆ ಹೋಗೋದಕ್ಕೂ ಮೊದಲು ಈ ಟಾಪಿಕ್ಕು ಅಸ್ಟ್ರಾಲಜಿಗೆ ಇರಲೆವೆಂಟ್ ಇರಬಹುದು, ಆದರೂ ಕೂಡ ಇದನ್ನು ಹೇಳಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಈಗಿನ ಜನ್ರೇಷನ್ನಿಗೆ ಲಾಂಗ್ ಲಾಸ್ಟಿಂಗ್ ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂದರೆ ಮ್ಯಾರೇಜ್ ಬಗ್ಗೆ, ಮ್ಯಾರಿಟಲ್ ಲೈಫ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆನೆ. ಯಾಕೆಂದರೆ ಈಗಿನ ಟ್ರೆಂಡು, ಲಿವ್ ಇನ್ ಕಲ್ಚರು, ರಿಲೇಷನ್ಶಿಪ್ಪು, ಸಿಚುವೇಶನ್ಶಿಪ್ಪು, ಈ ವೆರೈಟಿ ಇದೆ. ಇವಾಗ ರಿಲೇಷನ್ಶಿಪ್ಸಲ್ಲೇ ವೆರೈಟಿ ಇದೆ, ಯಾವ್ಯಾವ ಥರ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅನ್ನೋದಕ್ಕೆ. ಮತ್ತು ಹೆಣ್ಣು ಮಕ್ಕಳಿಗೆ ಬ್ಲೇಮ್ ಮಾಡೋದು ಅಂತಲ್ಲ, ಹೆಣ್ಣು ಮಕ್ಕಳಿಗೆ ನಾರ್ಮಲ್ ಆಗಿ ಇವಾಗ ಒಂದು ಮಗು ಇರಬೇಕು ಅಥವಾ ಮಕ್ಕಳನ್ನ ಮಾಡ್ಕೋಬೇಕು ಅನ್ನೋ ಆಸೆನೇ ಕಡಿಮೆ ಆಗಿದೆ. ಅಡಾಪ್ಷನ್ಗೆ ಹೋಗ್ತಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು. ಇದೆಲ್ಲವೂ ಒಂದು ಸೊಸೈಟಲ್ ಇಂಪ್ರೂವ್ಮೆಂಟ್ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡ್ತಾ ಇದೆ. ಇದೆಲ್ಲ ಬಿಟ್ಟು ಆಸ್ಟ್ರಾಲಜಿಕಲಿ ಈಗ ಒಂದು ಹುಡುಗಿ ಅಥವಾ ಒಂದು ಹುಡುಗ ನಾನು ಮದುವೆ ಆಗಬೇಕು ಅಂತ ತಾಯಿರ್ತಾರೆ, ಅವ್ರ ತಂದೆ ತಾಯಿನೂ ಮಾಡಕ್ಕೆ ರೆಡಿ ಇರ್ತಾರೆ ಮದುವೆನ, ಆದರೂ ಮದುವೆ ಸೆಟ್ ಆಗ್ತಿರಲ್ಲ. ಹುಡುಗ ನೋಡಿದ್ರೆ ಇಷ್ಟ ಆಗಲ್ಲ, ಅಥವಾ ಹುಡುಗ ಇಷ್ಟ ಆದರೆ ಜಾತಕ ಹೊಂದಾಣಿಕೆ ಆಗಲ್ಲ, ಅಥವಾ ಏನೋ ಕಾರಣಕ್ಕೆ ಆನ್ಸರೇ ಬರೋದಿಲ್ಲ. ಈ ಥರ ಆಗ್ಬಿಟ್ಟು ಮದುವೆ ಪೋಸ್ಟ್ಪೋನ್ ಆಗ್ತಾನೇ ಹೋಗ್ತಾ ಇರುತ್ತೆ. ಸೊ ಆ ಕಾರಣದಿಂದ ಇವತ್ತು ಆಸ್ಟ್ರಾಲಜಿಕಲಿ ಯಾವ ಯಾವ ಕಾರಣಗಳಿದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮದುವೆ ನಿಧಾನ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮದುವೆ ವಿಚಾರ ಅಂತ ಚರ್ಚೆ ಮಾಡಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಜನ್ಮ ಜಾತಕದ 7ನೇ ಮನೆ ಮದುವೆಯ ಮನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಹೌಸ್ ಆಫ್ ರಿಲೇಶನ್ಶಿಪ್ ಅಂತ. ಆ ಕಾರಣದಿಂದ 7ನೇ ಮನೆಯ ಪರಿಸ್ಥಿತಿ, 7ನೇ ಮನೆಯ ಅಧಿಪತಿಯ ಪರಿಸ್ಥಿತಿ ತುಂಬಾ ಮ್ಯಾಟರ್ ಆಗತ್ತೆ. ಸೊ 7ನೇ ಮನೆಯ ವೀಕ್ ಆಗಿದ್ರೆ, ಬಲಹೀನವಾಗಿದ್ರೆ 7ನೇ ಮನೆ, ಆಗ ಮದುವೆಗೆ ಸಾಮಾನ್ಯವಾಗಿ ನಿಧಾನ ಆಗತ್ತೆ. ಕರೆಕ್ಟ್ ಏಜ್ಗೆ ಮದುವೆ ಆಗೋದಿಲ್ಲ. ಹಲವಾರು ಕಾರಣಗಳಿಂದ ಮದುವೆ ಮುಂದಕ್ಕೆ ಹೋಗ್ಬೋದು, ಅಥವಾ ಸೆಟ್ ಆಗಿ ಎಂಗೇಜ್ಮೆಂಟ್ ಆಗಿ ನಿಂತು ಹೋಗುವಂಥದ್ದು, ಅಥವಾ ಮತ್ತೊಂದು ರೀಸನ್ಗೆ ಪ್ರೋಗ್ರೆಸ್ ಆಗಿದ್ದು ಕೂಡ ನಿಂತು ಹೋಗುವಂಥ ಚಾನ್ಸಸ್ ಇರುತ್ತೆ. ವೀಕ್ ಅಂತಂದ್ರೆ ಹೇಗೆ, 7ನೇ ಮನೆ ವೀಕ್ ಆಗಿದೆ ಅಂತ ಅನ್ನೋದು ಹೇಗೆ? ರಾಹು ಅಥವಾ ಕೇತು ಇದ್ದರೆ, ರಾಹು ಅಥವಾ ಕೇತುದು ದೃಷ್ಟಿ ಬೀಳ್ತಾ ಇದ್ರೆ, ಕುಜ ಅಥವಾ ಶನಿಯ ದೃಷ್ಟಿ ಬೀಳ್ತಾ ಇದ್ರೆ, ಅಥವಾ 7ನೇ ಮನೆಯ ಅಧಿಪತಿ ಯಾರಿರ್ತಾನೆ ಅವನ ಪೊಸಿಷನ್ ಸರಿ ಇಲ್ಲ ಅಂತ ಅಂದ್ರೆ, ಅಥವಾ ಅವನ ಮೇಲೆ ಅವನ ಶತ್ರು ಗ್ರಹಗಳ ಒಂದು ದೃಷ್ಟಿ ಬೀಳ್ತಾ ಇದ್ರೆ, ಅಥವಾ ಒಂದೇ ಮನೆಯಲ್ಲಿದ್ರೆ, ಆ ರೀತಿ ನೋಡಿದಾಗ 7ನೇ ಮನೆ ಬಲಹೀನವಾಗಿದೆಯಾ ಅಥವಾ ಬಲವಾಗಿದೆಯಾ ಅಂತ ಹೇಳಬಹುದು. ಸೊ ಫಸ್ಟ್ ರೀಸನ್ ಮ್ಯಾರೇಜ್ ಡಿಲೇಗೆ ಅಂತಂದ್ರೆ ವೀಕ್ 7th ಹೌಸ್, ಅಂದ್ರೆ 7ನೇ ಮನೆ ವೀಕ್ ಆಗಿದೆ ಅಂತ, ಆಗ ನಿಮ್ಮ ಮ್ಯಾರೇಜ್ ಡಿಲೇ ಆಗತ್ತೆ. ಇನ್ನು ನೆಕ್ಸ್ಟ್, ಶುಕ್ರ ಬಲಹೀನವಾಗಿರುವಂಥದ್ದು ಅಥವಾ ವಕ್ರವಾಗಿರುವಂಥದ್ದು ನಿಮ್ಮ ಜನ್ಮ ಜಾತಕದಲ್ಲಿ ಇದ್ದರೆ ಆಗ ಕೂಡ ಮದುವೆ ನಿಧಾನ ಆಗತ್ತೆ. ಯಾಕೆ ಅಂತಂದ್ರೆ, ಶುಕ್ರನ್ ಏನಕ್ಕೆ ಕನ್ಸಿಡರ್ ಮಾಡ್ತೀವಿ ನಾವು ಅಂತಂದ್ರೆ, ಶುಕ್ರನೇ ಒಂದು ಮದುವೆಗೆ ಕಾರಕ, ಪ್ರೀತಿ ಪ್ರೇಮಕ್ಕೆ ಕಾರಕ, ರಿಲೇಶನ್ಶಿಪ್ಗೆ ಕಾರಕ, ಜನರಲ್ ನ್ಯಾಚುರಲ್ ಸಿಗ್ನಿಫಿಕೇಟರ್ ಆಫ್ ಮ್ಯಾರೇಜು ವೀನಸ್ ಶುಕ್ರ. ಆ ಕಾರಣದಿಂದ ಶುಕ್ರ ಬಲಹೀನವಾಗಿದ್ರೆ ಅಥವಾ ವಕ್ರವಾಗಿದ್ರೆ ನಿಮ್ಮ ಮದುವೆ ಡಿಲೇ ಆಗತ್ತೆ. ಆದರೆ ಇನ್ನೊಂದು ಪಾಯಿಂಟ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಅದೇನು ಅಂತಂದ್ರೆ, ಒಂದು ಹುಡುಗಿಯ ಜಾತಕದಲ್ಲಿ ಮದುವೆ ವಿಚಾರ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರ 7ನೇ ಮನೆಯ ಅಧಿಪತಿ ತನ್ನ ಲೈಫ್ ಪಾರ್ಟ್ನರ್ನ ತೋರಿಸುತ್ತೆ. ಇನ್ನೊಂದು ಅರ್ಥದಲ್ಲಿ ಜನರಲ್ ಆಗಿ ನೋಡಬೇಕು ಅಂತಂದ್ರೆ, ಗುರುಗ್ರಹವನ್ನ ಗಂಡ ಅಥವಾ ಪತಿ ಅಂತ ನಾವು ನೋಡ್ತೀವಿ ಹುಡುಗಿಯ ಜಾತಕದಲ್ಲಿ. ಅದೇ ಹುಡುಗನ ಜಾತಕದಲ್ಲಿ ನೋಡ್ಬೇಕಾದ್ರೆ 7ನೇ ಮನೆಯ ಅಧಿಪತಿ ಹೆಂಡತಿಯನ್ನು ತೋರಿಸುತ್ತೆ, ಅಥವಾ ಶುಕ್ರನೇ ಹೆಂಡತಿಯನ್ನು ತೋರಿಸುತ್ತೆ. ಸೊ ಇದು ಒಂದು ಡಿಸ್ಕ್ರಿಪ್ಷನ್ ಇದೆ, ಇದು ಒಂದು ಡಿಫರೆನ್ಸು ಇದೆ. ಆದರೆ ಓವರ್ ಆಲ್ ಆಗಿ ಹುಡುಗ ಆಗಲಿ ಅಥವಾ ಹುಡುಗಿ ಜಾತಕ ಆಗಲಿ, ಶುಕ್ರ ಏನಾದರೂ ಬಲಹೀನವಾಗಿದ್ರೆ ಅಥವಾ ವಕ್ರವಾಗಿದ್ರೆ ಜನರಲ್ ಆಗಿ ಅವರಿಗೆ ಮದುವೆ ಡಿಲೇ ಆಗೋ ಚಾನ್ಸಸ್ ಇದೆ. ಅದರ ಜೊತೆಯಲ್ಲಿ ನಾನು ಹೇಳಿದಂತೆ, ಹುಡುಗಿಯ ಜಾತಕದಲ್ಲಿ ಗುರು ವೀಕ್ ಆಗಿದ್ರೆ, ಹುಡುಗನ ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ರೆ ಮದುವೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ರೀಸನ್ ಏನು ಅಂತಂದ್ರೆ, ಶನಿಯ ದೃಷ್ಟಿ. ಶನಿ ಅಂತಂದ್ರೆ
ನಾರ್ಮಲ್ ಆಗಿ ನಿಧಾನವಾಗಿ ಚಲನೆ ಮಾಡುವಂಥ ಒಂದು ಗ್ರಹ. ಅವನ ದೃಷ್ಟಿ ಅಷ್ಟು ಒಳ್ಳೆಯದಲ್ಲ. 3, 7 ಮತ್ತು 10ನೇ ದೃಷ್ಟಿ ಶನಿಗಿರುತ್ತೆ. ಇದರ ದೃಷ್ಟಿಗಳು ನಿಮ್ಮ 7ನೇ ಮನೆ ಮೇಲೆ ಬಿದ್ದಿದ್ರೆ, ಅಥವಾ 7ನೇ ಮನೆಯ ಅಧಿಪತಿಯ ಮೇಲೆ ಬಿದ್ದಿದ್ರೆ, ಅಥವಾ ಶನಿಯೇ 7ನೇ ಮನೆಯ ಅಧಿಪತಿ ಕೂತ್ಕೊಂಡಿದ್ರೆ ಆಗ ನಿಮ್ಮ ಮದುವೆ ಡಿಲೇ ಆಗತ್ತೆ. ಇದೊಂಥರ ಪಾಸಿಟಿವ್ ರೀಸನ್ ಅಂತ ತಿಳ್ಕೊಬಹುದು, ನೆಗೆಟಿವ್ ರೀಸನ್ ಅಂತ ಅನ್ಕೊಳ್ಳೋದು ಬೇಡ. ಯಾಕೆಂತಂದ್ರೆ ಶನಿ ಏನನ್ನೇ ತಡ ಮಾಡಿದ್ರೂ ಕೂಡ ಆ ತಡ ಮಾಡೋದಕ್ಕೆ ಒಂದು ಬೆಲೆ ಇರುತ್ತೆ, ಲಾಂಗ್ ಟರ್ಮ್ ಯೋಚನೆ ಇರುತ್ತೆ. ನಿಮಗೆ ತಕ್ಷಣದಲ್ಲೇ ಆಗುವ ತೊಂದರೆಯನ್ನು ತಪ್ಪಿಸ್ಲಿಕ್ಕೆ ಮದುವೆನ ಮುಂದೆ ಮಾಡ್ತಿರ್ತಾನೆ ಅಥವಾ ಪೋಸ್ಟ್ಪೋನ್ ಮಾಡ್ತಿರ್ತಾನೆ. ಆ ಕಾರಣದಿಂದ ಇದೊಂದು ಪಾಸಿಟಿವ್ ರೀಸನ್ ಅಂತಾನೆ ತಿಳ್ಕೊಬಹುದು. ಆದರೂ ಕೂಡ ತುಂಬಾ ಡಿಲೇ ಆಗೋದನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಶನಿಗೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ರೀಸನ್ ಏನು ಅಂತಂದ್ರೆ ರಾಹು ಮತ್ತೆ ಕೇತುವಿನ ಇನ್ಫ್ಲೂಯೆನ್ಸು. ಲಗ್ನದಲ್ಲೇ ರಾಹು ಅಥವಾ ಕೇತು ಇದ್ರೆ 7ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಅಥವಾ ಸೀದಾ ರಾಹು ಅಥವಾ ಕೇತು ಹೋಗಿ 7ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಆವಾಗ ಕೂಡ ಮ್ಯಾರೇಜ್ ಅಲ್ಲಿ ಡಿಲೇ ಆಗತ್ತೆ. ಇದರಲ್ಲಿ ಇನ್ನೊಂದು ನೆಗೆಟಿವ್ ಎಫೆಕ್ಟ್ ಏನು ಅಂದ್ರೆ ರಾಹು ಮತ್ತು ಕೇತುದೆ ಅಂತಂದ್ರೆ 7ನೇ ಮನೆ ಅಥವಾ 1ನೇ ಮನೆಯಲ್ಲಿ ಕೂತ್ಕೊಳ್ಳೋದು ಮಾತ್ರ ಅಲ್ಲ, 7ನೇ ಮನೆಯ ಅಧಿಪತಿ ಜೊತೆಯಲ್ಲಿ ರಾಹು ಅಥವಾ ಕೇತು ಕೂತ್ಕೊಂಡ್ರೆ, ಅಥವಾ 7ನೇ ಮನೆಯ ಅಧಿಪತಿ ಮೇಲೆ ರಾಹು ಅಥವಾ ಕೇತುವಿನ ದೃಷ್ಟಿ ಬಿದ್ದರೆ ಅವಾಗೂ ಕೂಡ ಮದುವೆ ಡಿಲೇ ಆಗುತ್ತೆ. ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನು ಅಂತಂದ್ರೆ ರಾಹು ಮತ್ತೆ ಕೇತು ದೃಷ್ಟಿ ಅಥವಾ ಕಂಜಂಕ್ಷನ್ ಅಂದ್ರೆ ಒಟ್ಟಿಗೆ ಕೂತಿರುವಂತದ್ದು ಸಂಧಿಯಲ್ಲಿ ಕೂತ್ಕೊಳ್ಳೋದು ಆದ್ರೆ 7ನೇ ಮನೆಯ ಅಧಿಪತಿ ಜೊತೆಗೆ ಮದುವೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಡಿವೋರ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಎಸ್ಪೆಷಲಿ ರಾಹು ಕೇತುವಿನ ದೃಷ್ಟಿ ಅಥವಾ ಎಲ್ಲವ್ರು ಕೂತಿದ್ದಾರೆ 7ನೇ ಮನೆ ಅಧಿಪತಿಗೆ ಏನ್ ಸಂಬಂಧ ಇದೆ ಅಂತ ಅನಲೈಸ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಎಸ್ಪೆಷಲಿ ರಾಹು ಕೂತ್ಕೊಂಡಿದ್ರೆ ಏನಾಗತ್ತೆ ಅಂತಂದ್ರೆ ಡಿವೋರ್ಸ್ ಆಗೋದಕ್ಕೆ ಅದೊಂದು ಕಾರಣನೇ ಇರೋದಿಲ್ಲ. ಉಪ್ಪಿನಕಾಯಿ ಸರಿಯಾಗಿ ಹಾಕ್ಲಿಲ್ಲ, ಇವಳು ಊಟಕ್ಕೆ ಇಟ್ಟಿದ್ಲು, ಎಲ್ಲ ಕೊಟ್ಟಿದ್ಲು, ಬಟ್ ಉಪ್ಪಿನಕಾಯಿ ಒಂದು ಹಾಕ್ಲಿಲ್ಲ, ಅದಕ್ಕೆ ನಂಗೆ ಡಿವೋರ್ಸ್ ಬೇಕು ಅಂತ ಕೋರ್ಟಲ್ಲಿ ಹೋಗಿ ನಿಂತ್ಕೊಂತೀರಿ. ಅಷ್ಟು ಹಾಸ್ಯಾಸ್ಪದವಾಗಿರುತ್ತೆ ಆ ಡಿವೋರ್ಸ್ ರೀಸನ್. ಆ ರೀತಿ ಮಾಡುವಂತ ಸಾಧ್ಯತೆ ರಾಹು ಮತ್ತೆ ಕೇತುಗಳಿಗಿದೆ. ಆಯ್ತಾ? ಆ ಕಾರಣದಿಂದ ರಾಹು ಮತ್ತೆ ಕೇತು ಇನ್ಫ್ಲೂಯೆನ್ಸ್ ಇದ್ರೆ ಮ್ಯಾರೇಜ್ ಡಿಲೇ ಆಗುವಂಥದ್ದಲ್ಲ, ಆ ಮ್ಯಾರೇಜ್ ಎಷ್ಟು ದಿನ ಉಳಿಯುತ್ತೆ ಅನ್ನೋದನ್ನ ಕೂಡ ಅಫೆಕ್ಟ್ ಮಾಡುತ್ತೆ. ಆ ಕಾರಣದಿಂದ ಈ ಎಫೆಕ್ಟ್ ನ ನೀವು ಕರೆಕ್ಟಾಗಿ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಕುಜದೋಷ. ಇದು ನಾರ್ಮಲ್ ಆಗಿ ಮೊದಲಿಂದಲೂ ಕೇಳಿ ಬಂದಿರುವಂತದ್ದು. ಏನು ಅಂದ್ರೆ ಮದುವೆ ಡಿಲೇ ಆಗ್ತಿದೆ ಅಂದ್ರೆ ಕುಜದೋಷ ಇರಬೇಕು ನೋಡಿ, ಕುಕ್ಕೆಗೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ, ಕುಜ ಶಾಂತಿ ಮಾಡಿಸಿ, ಇದನ್ನೇ ಹೇಳ್ತಾರೆ. ಇದು ಯಾಕೆ ಅಂತಂದ್ರೆ ಕುಜದೋಷ ಬರುವಂಥದ್ದು 1, 2, 4, 7, 8 ಮತ್ತೆ 12 ಈ ಮನೆಗಳಲ್ಲಿ ಕುಜದೋಷ ಬರುತ್ತೆ. ಅದರಲ್ಲಿ ತುಂಬಾ ಪವರ್ಫುಲ್ ಕುಜದೋಷ ಅಂದ್ರೆ ವರ್ಸ್ಟ್ ಸಿನಾರಿಯೋಸ್ನ ಸೃಷ್ಟಿ ಮಾಡುವಂತ ಚಾನ್ಸಸ್ ಇರುವಂತದ್ದು 8 ಮತ್ತೆ 12ಕ್ಕೆ. ಯಾಕೆಂತಂದ್ರೆ 8 ಒಂದು ಪ್ರಾಣದ ವಿಚಾರಕ್ಕೆ ತೊಂದರೆ ಬರಬಹುದು, ಅದು ನಿಮ್ಮ ಪ್ರಾಣಕ್ಕಾದ್ರೂ ಆಗಿರ್ಬೋದು, ಸಂಗಾತಿಯ ಪ್ರಾಣದಲ್ಲಾದ್ರೂ ಆಗಿರ್ಬೋದು. 12ನೇ ಮನೆಯ ವಿಚಾರದಲ್ಲೂ ಅದೇ ರೀತಿ ಬರುತ್ತೆ. 6, 8, 12 ತುಂಬಾ ಕೆಟ್ಟ ಸ್ಥಾನಗಳು ಕುಜನಿಗೆ. ಆದ್ರೆ 6ನೇ ಮನೆಯಲ್ಲಿ ಆ ದೋಷ ಬರಲ್ಲ. ಯಾಕೆಂದ್ರೆ 6ನೇ ಮನೆಯಲ್ಲಿ ಒಳ್ಳೆ ಸ್ಥಾನ ಬರ್ತದೆ ಕುಜನಿಗೆ. ಒಂದು ಮೆಲೆಫಿಕ್ ಗ್ರಹಗಳಿಗೆ, ಪಾಪ ಗ್ರಹಗಳಿಗೆ 3, 6, 10 ತುಂಬಾ ಒಳ್ಳೆ ಸ್ಥಾನಗಳು. ಆದ್ರೆ ಕುಜ 1, 2, 4, 7, 8, 12 ಈ ಸ್ಥಾನಗಳಲ್ಲಿದ್ರೆ ಕುಜದೋಷ ಬರುತ್ತೆ. ಆಯ್ತಾ? ಸೊ ಕುಜದೋಷ ಇದ್ರೂ ಕೂಡ ನಿಮ್ಮ ಮದುವೆ ಡಿಲೇ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ 30 ವರ್ಷದ ನಂತರ ಕುಜದೋಷದ ಎಫೆಕ್ಟ್ ಬರೋದಿಲ್ಲ, ಕಡಿಮೆ ಆಗಿಬಿಡುತ್ತೆ. ಆದರೂ ಕೂಡ ತುಂಬಾ ವರ್ಸ್ಟ್ ಪೊಸಿಷನ್ ಅಲ್ಲಿ ಕೂತಿದ್ರೆ, ನೀಚನಾಗಿ 8ನೇ ಮನೆಯಲ್ಲೋ 12ನೇ ಮನೆಯಲ್ಲಿ ಕೂತಿದ್ರೆ, ಅಥವಾ ಬೇರೆ ಏನಾದ್ರೂ ವರ್ಸ್ಟ್ ದೃಷ್ಟಿಗಳು ಬಿದ್ದು ಆ ಸ್ಥಾನದಲ್ಲಿ ಕೂತಿದ್ರೆ 30ರ ನಂತರವೂ ಅದು ಪೋಟೆಂಟ್ ಆಗಿ ನಿಮ್ಮ ಮದುವೆನ ಡಿಲೇ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಶನಿ ಮತ್ತು ಚಂದ್ರನ ಸಂಬಂಧ ಇದ್ರೆ ಅದು ಹೆಂಗಾಗ್ಬಿಡ್ತದೆ ಅಂತಂದ್ರೆ, ಶನಿ ಅಥವಾ ಚಂದ್ರ ಒಟ್ಟಿಗೆ ಇದ್ರೆ, ಅಥವಾ ಚಂದ್ರ ಹೋಗಿ ಶನಿ ಮನೆಯಲ್ಲಿ ಕೂತಿದ್ರೆ, ಅಥವಾ ಶನಿ ಬಂದು ಚಂದ್ರನ ಮನೆಯಲ್ಲಿ ಕೂತಿದ್ರೆ, ಅಥವಾ ಚಂದ್ರ ಮತ್ತೆ ಶನಿ ಒಬ್ಬರನ್ನೊಬ್ರು ನೋಡ್ಕೊತಿದ್ರೆ, ಅಥವಾ ಒಬ್ರು ಇನ್ನೊಬ್ರು ನೋಡ್ತಿದ್ರೆ ದೃಷ್ಟಿಯಲ್ಲಿ ಈ ದೋಷ ಬರುತ್ತೆ. ಪುನರ್ಪೂ ದೋಷ ಅಂತ ಕರೀತಾರೆ ಇದನ್ನ. ಆಯ್ತಾ? ಇದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಇವತ್ತು ಬೆಳಗ್ಗೆ ಒಪ್ಪಿಗೆ ಕೊಟ್ಟಿರ್ತಾಳ ಹುಡುಗಿ, ರಾತ್ರಿಗಾಗ್ಲೇ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ, ಅಥವಾ ರಾತ್ರಿ ಇಷ್ಟ ಇಲ್ಲ ಅಂತಾಳೆ, ಬೆಳಗ್ಗೆ ಒಪ್ಪಿಗೆ ಅಂತ ಹೇಳ್ತಾಳೆ. ಈ ರೀತಿ ದ್ವಂದ್ವ ಪರಿಸ್ಥಿತಿಗಳು ಆಗತ್ತೆ. ಮತ್ತು ಚಂದ್ರ ಮತ್ತು ಶನಿ ಒಟ್ಟಿಗೆ ಬಂದಾಗ ಮೇಜರ್ ಡಿಪ್ರೆಷನ್ ಕಾರಕ. ಒಂದು ಮನಸ್ಥಿತಿ ವೀಕ್ ಆಗ್ಬಿಡುತ್ತೆ, ತುಂಬಾ ಬೇಜಾರಿನ ಪರಿಸ್ಥಿತಿ ತಂದ್ಬಿಡುತ್ತೆ. ಅದು ಏನಕ್ಕೆ ಅಂತ ಕಾರಣ ಇರೋದಿಲ್ಲ, ಕಾರಣ ಇದ್ರೂ ಇರಬಹುದು, ಇಲ್ದೇನೂ ಇರ್ಬೋದು. ಆದ್ರೆ ಡಿಪ್ರೆಷನ್ ಅಂತೂ 100% ಆಗತ್ತೆ. ಸೊ ಈ ಕಾಂಬಿನೇಷನ್ ಇದ್ದಾಗೂ ಕೂಡ ನೀವು ಸೂಕ್ತ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಲಾಸ್ಟ್ ಅಂಡ್ ವರ್ಸ್ಟ್ ಕಾಂಬಿನೇಷನ್ ಅಂತ ಅನ್ನೋದು ಹೇಳ್ತೀನಿ.
ಕುಜ ಮತ್ತು ಶನಿಯ ಕಂಜಂಕ್ಷನ್ ಅಂದ್ರೆ ಸಂಧಿ ಆಗಿರುವಂಥದ್ದು. ಇದನ್ನ ಚಂಡಾಳ ಕನ್ಯಾ ದೋಷ ಅಂತ ಕರೀತಾರೆ. ಕುಜ ಮತ್ತು ಶನಿ ಪರಮ ಶತ್ರುಗಳು. ಆಯ್ತಾ, ಕುಜ ಮತ್ತು ಶನಿ ಈ ಚಂಡಾಳ ಕನ್ಯಾ ದೋಷಕ್ಕೆ ಕಾರಕ ಆಗ್ಬೇಕು ಅಂತಂದ್ರೆ ಹಲವು ರೀತಿ ಇದೆ. ಒಂದು, ಕುಜ ಮತ್ತು ಶನಿ ಒಂದೇ ಮನೇಲಿರೋದು, ಅಥವಾ ಇನ್ನೊಂದು ಕುಜ ಮತ್ತು ಶನಿ ಒಬ್ಬರನ್ನೊಬ್ರು ನೋಡ್ಕೊಳ್ತಾ ಇರೋದು ದೃಷ್ಟಿಗಳಲ್ಲಿ, ಅಥವಾ ಕುಜ ಅಥವಾ ಶನಿ ಒಬ್ಬರ ಮೇಲೆ ಇನ್ನೊಬ್ರು ದೃಷ್ಟಿ ಆಗ್ತಿರೋದು. ಅಂದ್ರೆ ಇಬ್ರು ಮ್ಯೂಚುವಲ್ ದೃಷ್ಟಿ ಅಲ್ಲ. ಶನಿ ಕುಜನ್ ಮೇಲೆ ಆಗ್ತಿರ್ಬೋದು, ಬಟ್ ಕುಜ ಶನಿ ಮೇಲೆ ಆಗದೆ ಇರ್ಬೋದು. ಕುಜ ಶನಿ ಮೇಲೆ ಆಗ್ತಾ ಇರ್ಬೋದು, ಬಟ್ ಶನಿ ಕುಜನ್ ಮೇಲೆ ಆಗದೆ ಇರ್ಬೋದು ದೃಷ್ಟಿ. ಈ ರೀತಿ ಸಾಧ್ಯತೆ ಇರುತ್ತೆ. ಇದನ್ನ ಚಂಡಾಳ ಕನ್ಯಾ ದೋಷ ಅಂತಾರೆ. ಇದಂತೂ ಕಾಂಬಿನೇಷನ್ ಇದ್ರೆ 32 ಇಯರ್ಸ್ ಅಂಡ್ ಅಬೌವೇ ಮದುವೆ ಚಾನ್ಸಸ್. ಅದು ಹುಡುಗನಾದ್ರೂ ಆಗಿರ್ಬೋದು, ಹುಡುಗಿನಾದ್ರೂ ಆಗಿರ್ಬೋದು, 32 ವರ್ಷದ ನಂತರವೇ. ಅದರವರೆಗೂ 32 ವರ್ಷದವರೆಗೂ ನಿಮಗೆ ಒಂದು ಹುಡುಗ ಇಷ್ಟ ಆದ್ರೆ ಜಾತಕ ಸೆಟ್ ಆಗಲ್ಲ, ಜಾತಕ ಸೆಟ್ ಆದ್ರೆ ಹುಡುಗ ಇಷ್ಟ ಆಗಲ್ಲ, ಎರಡು ಓಕೆ ಆದ್ರೆ ಏನೋ ಒಂದಾಗಿ ತೊಂದರೆ ಆಗ್ಬಿಡುತ್ತೆ, ಅಥವಾ ಎಲ್ಲ ಮುಂದುವರೆದು ನೀವು ಮದುವೆ ಆದ್ರೆ ಮದುವೆ ಡಿವೋರ್ಸ್ ಅಥವಾ ಇನ್ನೊಂದೇನೋ ಆಗಿ ಬ್ರೇಕ್ ಆಗತ್ತೆ. ಅದು ಸಸ್ಟೈನ್ ಆಗೋದಿಲ್ಲ. ಸೂಕ್ತ ಪರಿಹಾರಗಳು ಮಾಡಿಕೊಂಡು ನಂತರ ಮದುವೆ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಒಂದು ಮೈನರ್ ಅಂತಾನು ಹೇಳ್ಬೋದು, ಮೇಜರ್ ಅಂತಾನು ಹೇಳ್ಬೋದು. ಆ ಕನ್ಸರ್ನ್ ಯಾವುದು ಅಂತಂದ್ರೆ ದಶಾಭುಕ್ತಿ. ದಶಾಭುಕ್ತಿಯಲ್ಲಿ ಬೆಸ್ಟ್ ಅಡ್ವೈಸ್ ಏನು ಅಂತಂದ್ರೆ ರಾಹು ಮತ್ತೆ ಕೇತು ದಶೆ ಅಥವಾ ಅಂತರ್ದಶೆಯಲ್ಲಿ ಮದುವೆಗಳನ್ನ ಆಗಬೇಡಿ. ಕೇತು ದಶೆ 7 ವರ್ಷ ನಡೀತದೆ. ಕೇತು ದಶೆಯಲ್ಲಿ ಎಸ್ಪೆಷಲಿ ಮದುವೆ ಆದ್ರೆ ಅದು ಸಸ್ಟೈನ್ ಆಗೋದು ತುಂಬಾ ಕಷ್ಟ. ಆಯ್ತಾ, ಆದ್ರೆ ಕೆಲವು ಪರಿಸ್ಥಿತಿಯಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಕೇತು ದಶೆ 7 ವರ್ಷ ನಡೆಯುತ್ತೆ. ನೀವು ಕೇತು ದಶೆ ಸ್ಟಾರ್ಟ್ ಆಗುವಂತ ಸಮಯದಲ್ಲೇ ನಿಮಗೆ 30 ವರ್ಷ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಆಗ ಇನ್ನು 7 ವರ್ಷ ಬಿಟ್ಟು ನೀವು ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋದು ಸೂಕ್ತ ಆಗಲ್ಲ. ಕಷ್ಟ ಇದ್ರೂ ಕೂಡ ಅದಕ್ಕೇನೇನ್ ಸೂಕ್ತ ಪರಿಹಾರಗಳು ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ನಂತರ ಮದುವೆ ಆಗ್ಬೇಕಾಗತ್ತೆ. ಅಂದ್ರೆ ಈಗ 7 ವರ್ಷ ಕೇತು ದಶೆ ಇದ್ರೂ ಕೂಡ ಅದರಲ್ಲಿ ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣಾಂತರ್ದಶೆ, ಸೂಕ್ಷ್ಮಾಂತರ್ದಶೆ ಈ ವ್ಯತ್ಯಾಸಗಳಿರುತ್ತೆ. ಅದರಲ್ಲಿ ನಿಮ್ಮ ಚಾರ್ಟ್ಗೆ ಸಪೋರ್ಟ್ ಆಗುವಂತ ಬೆಸ್ಟ್ ಸಮಯದಲ್ಲಿ ನೋಡ್ಕೊಂಡು ನೀವು ಮದುವೆ ಮಾಡ್ಕೋಬೇಕಾಗತ್ತೆ. ಅದನ್ನು ಮಾಡ್ಕೋಬೇಕು. ಇನ್ನೊಂದೇನು ಅಂತಂದ್ರೆ ರಾಹು ಮತ್ತೆ ಕೇತು ದಶೆ ಎಂಡ್ ಆಗ್ತಾ ಇದೆ, ಇನ್ನು ಕೇವಲ ಒಂದು 6 ತಿಂಗಳಿದೆ, 8 ತಿಂಗಳಿದೆ, ಇಲ್ಲ ಒಂದು 2 ತಿಂಗಳಿದೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಆ ಸಮಯದಲ್ಲಿ ಮಾಡ್ಕೋಬೇಡಿ. ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆ ಮದುವೆ ಬ್ರೇಕ್ ಆಗುವಂಥದ್ದು, ಇಲ್ಲ ಮದುವೆ ಇದ್ರೂ ಕೂಡ ಅದಕ್ಕೇನು ಬೆಲೆ ಇಲ್ಲದೆ ಇರುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆಯ್ತಾ, ಇದಿಷ್ಟು ನಿಮ್ಮ ಜೀವನದಲ್ಲಿ ಮದುವೆಗೆ ಡಿಲೇ ಆಗುವಂಥ ಒಂದು ಕಾರಣಗಳು. ಆಯ್ತಾ, ಎಸ್ಪೆಷಲಿ ತಂದೆ ತಾಯಿಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಮಕ್ಕಳಿಗೆ ಮದುವೆ ಆಗ್ಲಿಲ್ಲ, ಹೌದು ಅದು ನಿಮಗೆ ನೋವು ತರುತ್ತೆ, ಅದು ಕಷ್ಟನೇ, ಸಮಾಜದಲ್ಲಿ ಒಂದು ಗೌರವನೂ ಕಡಿಮೆ ಆಗುತ್ತೆ. ಆದರೆ ಮದುವೆ ಆಗದೆ ಇರೋದು ಬೆಸ್ಟು. ಮದುವೆ ಆಗ್ಬಿಟ್ಟು ಡಿವೋರ್ಸ್ ಆಗೋದು ಮತ್ತೆ ಇನ್ನೊಂದಾಗೋದಲ್ಲ. ಆ ಕಾರಣದಿಂದ ಸೂಕ್ತವಾದ ಗಂಡು ಅಥವಾ ಹೆಣ್ಣು ಸಿಗೋವರೆಗೂ, ಸೂಕ್ತವಾದ ಸಮಯ ಸಿಗೋವರೆಗೂ, ಜಾತಕದಲ್ಲಿರೋ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ತಾಳ್ಮೆ ವಹಿಸಿ. ಸಮಾಜದಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂತ ನಿಮ್ಮ ಮಕ್ಕಳು ಮದುವೆ ಆಗ್ಲಿಲ್ಲ ಅಂತ ನೀವು ಅರ್ಜೆಂಟಾಗಿ ಮಾಡಕ್ ಹೋಗಿ ಮತ್ತೊಂದು ತೊಂದರೆ ಆಗಿ ಆಗ ಅದೇ ಸಮಾಜ ನಗುತ್ತೆ, ನಿಮ್ಮನ್ನು ನೋಡಿ ಖುಷಿ ಪಡ್ತಾರೆ. ಆ ಕಾರಣದಿಂದ ಆತರ ಬೇಡ. ಫಸ್ಟು ಪರಿಸ್ಥಿತಿ ಹೇಗಿದೆ, ಅವ್ರ ಮೆಂಟಾಲಿಟಿ ಹೇಗಿದೆ, ಹುಡುಗ ಅಥವಾ ಹುಡುಗಿದ ಮೆಂಟಾಲಿಟಿ ಹೇಗಿದೆ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಜಾತಕದಲ್ಲಿ ಪರಿಶೀಲನೆ ಮಾಡಿಸಿ. ಎಲ್ಲದರಲ್ಲೂ ಕೂಡ ಯಾವುದು ಸಮಸ್ಯೆ ಇಲ್ಲ ಅಂತ ಅಂದಾಗ ಬೇಕಾದ್ರೆ ಫೋರ್ಸ್ ಮಾಡಿ. ಎಲ್ಲಾದ್ರೂ ಸಮಸ್ಯೆ ಇದೆ ಅಂತ ಅಂದಾಗ ಫಸ್ಟ್ ಆ ಸಮಸ್ಯೆನ ಸಾಲ್ವ್ ಮಾಡ್ಕೊಂಡು ನಂತರ ಮುಂದೋಗಿ. ಆಯ್ತಾ, ಸೊ ಇದಿಷ್ಟು ಮದುವೆ ಡಿಲೇ ಆಗೋದಕ್ಕೆ ಕಾರಣಗಳು. ಈ ತರ ಕಾರಣಗಳೇನಾದ್ರೂ ಇದೆಯಾ ಅಂತ ತಿಳ್ಕೋಬೇಕು ಅಂದ್ರೆ ನೀವು ಫಸ್ಟ್ ನುರಿತ ಜ್ಯೋತಿಷಿಗಳ ಹತ್ರ ನಿಮ್ಮ ಜನ್ಮ ಜಾತಕ ಅಥವಾ ನಿಮ್ಮ ಮಕ್ಕಳ ಜನ್ಮ ಜಾತಕನ ಪರಿಶೀಲನೆ ಮಾಡ್ಕೊಂಡು ತಿಳ್ಕೊಳ್ಳಿ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.